ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಬಗ್ಗೆ ಸುಳ್ಳು ಕ್ಷಮೆ ಕೇಳಿದ ನಟ ಪ್ರಕಾಶ್ ಬೆಳವಾಡಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ಗೆ ಸಂದೇಶ. ಹೇಳೋ ಮುಂಚೆ ಯೋಚನೆ ಮಾಡೋದಿಲ್ಲ, ಹೇಳಿ ಆದ ಮೇಲೆ ಸಿಕ್ಕ ಗೋಡೆಗೆ ತಲೆ ಚಚ್ಕೊಳ್ಳೋದು, ಇದು ಯಾವ ಕರ್ಮ ರೀ? ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ಗೆ ಸಂದೇಶವೊಂದನ್ನು ಕಳಿಸಿಕೊಟ್ಟಿದ್ದಾರೆ. ನಾನು 1991ರ ಅಸ್ಸಾಂ ಕಾಯ್ದೆ 2003ರ ನಾನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ. ಮಾಜಿ ಪ್ರಧಾನಿಗಳ ಬಗ್ಗೆ ನಾನು ತಪ್ಪಾಗಿ ಹೇಳಿದ್ದೆ. ಅದಕ್ಕಾಗಿ ನಿಮ್ಮ ಪಕ್ಷ ಮಾಜಿ ಪ್ರಧಾನಿಗಳಿಗೆ ನಾನು ವಿಷಾದಿಸುತ್ತೇನೆ. ಯಾರನ್ನ ಸಂತೋಷ ಪಡಿಸೋದಕ್ಕೆ ಹೇಳಿದ್ರಿ? ನಾನು ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಕೇಳಿ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ಗೆ ಪ್ರಕಾಶ್ ಬೆಳವಾಡಿ ಸಂದೇಶ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಬಗ್ಗೆ ಸುಳ್ಳು. ಜನ ನೋಡ್ತಿದ್ದಾರೆ, ಜನ ಚಪ್ಪಾಳೆ ಹೊಡಿಬೇಕು, ಶಿಳ್ಳೆ ಹೊಡಿಬೇಕು ಹಂಗಂತ ಹೇಳಿ ಸ್ಟಡಿ ಮಾಡ್ಕೊಳ್ಳೋದಲ್ಲ ಏನೇನೋ ಓದ್ರೋದ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ಗೆ ಸಂದೇಶವೊಂದನ್ನು ಕಳುಹಿಸಿಕೊಟ್ಟಿದ್ದಾರೆ. ಯಾರು? ಬೆಳವಾಡಿ. 2003ರ ಜನಪ್ರತಿನಿಧಿ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ನಾನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ. ಮಾಜಿ ಪ್ರಧಾನಿಗಳ ಬಗ್ಗೆ ನಾನು ತಪ್ಪಾಗಿ ಹೇಳಿದ್ದೆ. ಹಾಲಿ ಪ್ರಧಾನಿಯನ್ನ ಹೊಗಳೋದಕ್ಕೆ ಏನು ಬೇಕಾದರೂ ಇನ್ಕ್ಲೂಡ್ ಮಾಡುವ ನೀವುಗಳು ಮಾಜಿ ಪ್ರಧಾನಿಗಳ ಬಗ್ಗೆ ಹೇಳಿಕೆಯನ್ನ ಕೊಡೋದಕ್ಕೆ ಯಾವ ಅಧ್ಯಯನಗಳು ನಿಮಗೆ ಅಡ್ಡಿಪಡಿಸೋದಿಲ್ಲ. ಹಾಲಿ ಪ್ರಧಾನಿಯನ್ನ ಹೊಗಳೋದಕ್ಕೆ ಏನು ಬೇಕಾದರೂ ಹೇಳಬಹುದು, ಅದಕ್ಕೆ ದಾಖಲೆ ಗೀಕಲೆ ಏನು ಬೇಡ. ಆದರೆ ಮಾಜಿ ಪ್ರಧಾನಿಗಳನ್ನ ತೆಗಳೋದಕ್ಕೆ ನಿಮ್ಮ ಅಧ್ಯಯನ ಇರೋದಿಲ್ಲ, ನಿಮ್ಮ ಗ್ರಹಿಕೆಗೆ ತಕ್ಕನ ಹಾಗೆ ಸಾಲುಗಳನ್ನು ಕಲೆಕ್ಟ್ ಮಾಡ್ಕೋತೀರಿ. ಸೊ ಈಗ ಕ್ಷಮೆ ಕೇಳ್ತೀರಿ. ನಿಮ್ಮ ನಿಲುವು ಬದ್ಧ ಆಗಿರೋದಿಲ್ಲ, ಇದು ದೃಢ ಅಲ್ಲ. ನಿಮ್ಮ ನಿಲುವು ನಿಮ್ದೊಂಥರದ್ದು ಜಂಗಮ ಸ್ಥಿತಿ. ಇದು ಜನ ಲೆಕ್ಕಾಚಾರ ಹಾಕ್ತಾರೆ ನಿಮ್ಗಳ ಬಗ್ಗೆ. ರಾಜಕೀಯ ಹೇಳಿಕೆ ಕೊಡಬೇಕಾದ್ರೆ ಅದರ ಸುತ್ತಲಿರ್ತಕ್ಕಂತಹ ಸತ್ಯಾಂಶಗಳನ್ನು ಮರೆಮಾಚುವ ಪ್ರಯತ್ನ ನಿಮ್ಮಂತಹ ಮತ್ತೆ ಹೇಳ್ತಾರೆ ಇಂಟೆಲೆಕ್ಚುವಲ್ ಅಂತ, ಇವರು ಬುದ್ಧಿಜೀವಿಗಳು. ನಮ್ಮ ಮೆದುಳನ್ನು ಗೆದ್ದಲು ತಿನ್ನೋದಕ್ಕೆ ಬಿಡಬಾರ್ದು, ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ನಮ್ಮ ಮಸ್ತಿಷ್ಕ ಮನುಷ್ಯನ ಮನೋನಿಯಂತ್ರಣದಲ್ಲಿ ಇರಬೇಕು. ಆವೇಶಕ್ಕೆ ಬಿದ್ದು ಭಾವೋದ್ರೇಕಕ್ಕೊಳಗಾಗಿ ಚಪ್ಪಾಳೆಯನ್ನು ನಿರೀಕ್ಷೆ ಮಾಡಿಕೊಂಡು, ಶಿಳ್ಳೆಗಳನ್ನು ನಿರೀಕ್ಷೆ ಮಾಡಿಕೊಂಡು, ಪಕ್ಷದಲ್ಲಿ ಸ್ಥಾನಗಳನ್ನು ನಿರೀಕ್ಷೆ ಮಾಡಿಕೊಂಡು ಏನೋ ಒಂದು ಕೊಟ್ಟು ಬಿಡ್ತಾರೆ ಬಲಗೈಗೆ ಸ್ಥಾನನ ಅಂತೇಳಿ ಯಾರನ್ನೋ ತೆಗಳೋದು, ರಾಜಕೀಯ ದ್ವೇಷ ಕಾರೋದು. ನೋಡ್ರಿ, ನಮಗೆ ಕಾಂಗ್ರೆಸ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವ ಯಾವ ಅನಿವಾರ್ಯತೆಯೂ ನಮಗಿಲ್ಲ. ಆದರೆ ಐತಿಹಾಸಿಕ ಸತ್ಯಾಂಶಗಳನ್ನು ಮರೆಮಾಚುವಂಥ ಪ್ರಯತ್ನ ಆಗಬಾರ್ದಲ್ಲ. ರಾಜಕೀಯ ಸುಳ್ಳಾರೋಪಗಳನ್ನು ಕೂಡ ಮಾಡಬಾರ್ದು. ಒಂದೊಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದಂತಹ ಪ್ರಧಾನಿಯ ಸ್ಥಾನದಲ್ಲಿದ್ದಂತಹ ಮನಮೋಹನ್ ಸಿಂಗ್ ಅವರು ಏನೇ ಮಾಡಲಿ, ಆದರೆ ದೇಶವನ್ನ ಸಾಲದ ಸುಳಿಗೆ ಸಿಕ್ಕಿ ಹಾಕಿಸಿಲ್ಲ ಅವರು ದೇಶವನ್ನ. ಸೊ ದೇಶಕ್ಕೆ ಕೊಟ್ಟ ಕೊಡುಗೆಗಳನ್ನು ಮರಿಬಾರ್ದಲ್ಲ. ಅವರ ವಿರುದ್ಧ ಸುಳ್ಳಾರೋಪವನ್ನು ಮಾಡಿದ್ದಂತಹ ಬೆಳವಾಡಿ ಇವತ್ತು ಕ್ಷಮೆ ಕೇಳಿದ್ದಾರೆ. ನಾನು 1991ರ ಅಸ್ಸಾಂ ಕಾಯ್ದೆ 2003ರ ಜನಪ್ರತಿನಿಧಿ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ನಾನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ. ಮಾಜಿ ಪ್ರಧಾನಿಗಳ ಬಗ್ಗೆ ನಾನು ತಪ್ಪಾಗಿ ಹೇಳಿದ್ದೆ. ಅದಕ್ಕಾಗಿ ನಿಮ್ಮ ಪಕ್ಷ ಮತ್ತು ಮಾಜಿ ಪ್ರಧಾನಿಗಳಿಗೆ ನಾನು ವಿಷಾದಿಸುತ್ತೇನೆ. ನಾನು ಪ್ರಾಮಾಣಿಕವಾಗಿ ಕ್ಷಮೆ ಕೇಳುತ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ಗೆ ಪ್ರಕಾಶ್ ಬೆಳವಾಡಿ ಸಂದೇಶವೊಂದನ್ನು ಕಳುಹಿಸಿಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವರ ಬಗ್ಗೆ ಸುಳ್ಳು ಹೇಳಿಕೆಯನ್ನು ನೀಡಿದ್ದ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿಕೊಳ್ಳುವ ಪ್ರಕಾಶ್ ಬೆಳವಾಡಿ ತಾವು ಆಡಿರುವ ಮಾತುಗಳನ್ನು ಹಿಂದಕ್ಕೆ ಪಡೆದು ಆಗಿರುವ ಪ್ರಮಾದದ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿರುವುದನ್ನು ಸ್ವಾಗತಿಸುತ್ತೇನೆ. ಸಾಮಾನ್ಯವಾಗಿ ವಾಟ್ಸಪ್ ಯೂನಿವರ್ಸಿಟಿಯ ಬಿಜೆಪಿಯ ಕೆಲವರು ಭಕ್ತರಿರ್ತಾರೆ, ಮಾಡುವ ಟ್ರೋಲ್ಗಳಿಗೆ ಗಮನ ಹರಿಸೋದಿಲ್ಲ. ಆದರೆ ಪ್ರಕಾಶ್ ಬೆಳವಾಡಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ನಟರೂ ಆಗಿರುವವರು ಸಾರ್ವಜನಿಕವಾಗಿ ಸುಳ್ಳನ್ನು ಹೇಳುವಾಗ ಜನರಿಗೆ ಅದು ಬೇರೆ ತರಹದ ಸಂದೇಶಗಳು ಹೋಗ್ತವೆ. ಇದು ಸಿನಿಮಾ ಸೆಟ್ ಅಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಎಲ್ಲರೂ ಸ್ವೀಕಾರ ಮಾಡಿಕೊಳ್ತಾರೆ ಅನ್ನೋ ಭ್ರಮೆಯಲ್ಲಿರೋದಕ್ಕೆ. ಇದು ನೈಜತೆ. ಸಮಾಜ ವೀಕ್ಷಿಸುತ್ತೆ, ಸಮಾಜ ವ್ಯಕ್ತಿತ್ವವನ್ನು ಗಮನಿಸುತ್ತೆ. ಎಲ್ಲವೂ ಸಮಾಜದಲ್ಲಿ ಲೆಕ್ಕಾಚಾರಗಳಾಗ್ತವೆ. ಏನೋ ಹೇಳೋದು, ಯಾರನ್ನೋ ತೆಗಳೋದು, ಅದರಿಂದ ಬೇರೆ ತರಹದ ಪ್ರಚಾರವನ್ನು ಗಿಟ್ಟಿಸುವಂತಹ ಪ್ರಯತ್ನ
ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇರಬಾರ್ದು. ನೀವು ನಟನಾಗಿ ಏನು ಬೇಕಾದ್ರೂ ಸುಳ್ಳು ಹೇಳ್ಕೊಳ್ಳಿ ಸೆಟ್ಟಲ್ಲಿ, ನಾವು ಕೇಳೋದಿಲ್ಲ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳುವ ಸ್ಥಾನದಲ್ಲಿದ್ದಾಗ ನೀವು ತುಂಬಿದ ವೇದಿಕೆಯಲ್ಲಿ ಸತ್ಯಾಂಶಗಳನ್ನು ನುಡಿಬೇಕು. ಇಲ್ಲವಾದಲ್ಲಿ ಸಮಾಜ ನಿಮ್ಮನ್ನ ನೋಡೋ ದೃಷ್ಟಿಗಳು ಬದಲಾಗ್ತವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.